ಮೀಸಲಾತಿಯ ಪರವಾಗಿದ್ದೇವೆ ಅಂತ ವಿಪಕ್ಷಗಳು ಹೇಳುತ್ತಿವೆ, ಆಡಳಿತ ಪಕ್ಷಗಳು ಹೇಳುತ್ತಿವೆ. ಹಾಗಾದರೆ ಮಹಿಳಾ ಮೀಸಲಾತಿ ಬಿಲ್ನಲ್ಲಿ ಅಡಕವಾಗಿದ್ದಂತಹ ಆ ಸರ್ಪ ಯಾವುದು? ಆ ಸರ್ಪವನ್ನ ಕಂಡು ಯಾಕೆ ವಿಪಕ್ಷಗಳು ಹೆದರಿದ್ವು? ಯಾಕೆ ಆಡಳಿತ ಪಕ್ಷ ಆ ಸರ್ಪವನ್ನ ತೋರಿಸಿ ಈಗ ಚುನಾವಣಾ ರ್ಯಾಲಿಗಳಲ್ಲಿ ಅದನ್ನು ತನ್ನ ಲಾಭಕ್ಕೆ ಬಳಸಿಕೊಳ್ಳೋದಕ್ಕೆ ಮುಂದಾಗಿದೆ? ಈ ಎರಡೂ ಪಕ್ಷಗಳ ಮೇಲಾಟದಲ್ಲಿ ಮಹಿಳೆಯರ, ಸ್ತ್ರೀಯರ ಹಕ್ಕು ಅಧಿಕಾರಿಗಳು ಮೊಟಕುಗೊಂಡು ಈಗ ಸಂಸತ್ನ ಅಲಮಾರಿಯ ಫೈಲ್ಗಳಲ್ಲಿ ಎಲ್ಲೋ ಕಣ್ಮರೆಯಾಗಿ ಹೋಯಿತು. ಇವರು ಮನಸ್ಸು ಮಾಡಿದರೆ 2023ರಲ್ಲೇ ಇರುವಂತಹ ಸೀಟ್ಗಳಿಗೆ ಮಹಿಳಾ ಮೀಸಲಾತಿ ತಂದಿದ್ದರೆ 2 ಲೋಕಸಭಾ ಚುನಾವಣೆಗಳಲ್ಲಿ ಸಂಸತ್ನಲ್ಲಿ ಸಂಸದರ ಸಂಖ್ಯೆ, ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ನಡೆದಂಥ ಹಲವಾರು ವಿಧಾನಸಭಾ ಚುನಾವಣೆಗಳು, ಅದು ಯಾವುದೇ ತಗೊಳ್ಳಿ, ಬಿಹಾರ, ಒರಿಸ್ಸಾ, ಮಹಾರಾಷ್ಟ್ರ, ಉತ್ತರ ಪ್ರದೇಶ್, ಈಗ ನಡೀತಾ ಇರುವಂಥ ತಮಿಳುನಾಡು, ಬಿಹಾರ, ಅಸ್ಸಾಂ, ವೆಸ್ಟ್ ಬೆಂಗಾಲ್, ಎಲ್ಲ ಕಡೆ ಮಹಿಳೆಯರ ಸಂಖ್ಯೆ ಜಾಸ್ತಿ ಆಗ್ತಾ ಇತ್ತು. ಆದರೆ ಇದು ಕೇವಲ ರಾಜಕೀಯಕ್ಕಾಗಿ ಮುಂದಿಟ್ಟಂತಹ ಬಿಲ್ಲೇ ಹೊರತು ಇದರಲ್ಲಿ ನಿಜಕ್ಕೂ ಆಸಕ್ತಿ ಇತ್ತ ಅನ್ನುವಂಥ ಪ್ರಶ್ನೆ 2029ಕ್ಕೆ ಓಟ್ ಹಾಕಕ್ಕೆ ಹೋಗ್ತಾರಲ್ಲ ಮಹಿಳೆಯರು, ಅವ್ರು ಯೋಚನೆ ಮಾಡಬೇಕು ಅಂತ ಅನಿಸುತ್ತೆ.